ಹಾಯ್ ಎವರಿವನ್. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ಧನುರ್ಮಾಸ ಪೂಜೆಯಲ್ಲಿ ಪೂಜಾ ಸಾಮಗ್ರಿಗಳನ್ನು ಯಾವ ರೀತಿ ರೆಡಿ ಮಾಡಿ ಇಟ್ಕೋಬೇಕು, ಏನೇನು ವಸ್ತುಗಳನ್ನ ತಗೊಂಡು ಹೋಗಬೇಕು ಪೂಜೆ ಹತ್ರ ಅಂತ ಹೇಳಿ ನಾನು ಈ ಒಂದು ಸಣ್ಣ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಎಳ್ಬತ್ತಿನ ಯಾವ ರೀತಿ ಕಟ್ಟೋದು, ಏಕೆ ಎಳ್ಬತ್ತಿಯನ್ನು ಹಚ್ಚಬೇಕು ಅನ್ನೋದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಯಾರು ಆ ವಿಡಿಯೋವನ್ನು ನೋಡಿಲ್ವೋ ಫ್ರೀ ಮಾಡಿಕೊಂಡು ಆ ವಿಡಿಯೋವನ್ನು ನೋಡಿ. ಯಾಕಂದರೆ 1 ತಿಂಗಳವರೆಗೂ ಟೈಮ್ ಇದೆ, ಯಾವಾಗ ಬೇಕಾದರೂ ನೀವು ಪೂಜೆನ ಮಾಡ್ಬೋದು, ಎಷ್ಟು ದಿನ ಮಾಡಬೇಕು, ಎಷ್ಟು ಬತ್ತಿಯನ್ನು ಹಚ್ಚಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವಾಗ ಏನೇನು ಸಾಮಗ್ರಿಯನ್ನು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಸಣ್ಣ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ದು. ಸೊ ಹಾಗಾಗಿ ನೀವು ಫುಲ್ ವಿಡಿಯೋ ವಾಚ್ ಮಾಡೋದ್ರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಹಿಂದಿನ ದಿನ ನೈಟು ಈ ರೀತಿ ಪೂಜಾ ಸಾಮಗ್ರಿಗಳನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಕರೆಕ್ಟಾಗಿ 4:15ಗೆ ನಾವು ಪೂಜೆ ಮಾಡೋಕ್ಕೆ ಶುರು ಮಾಡಬೇಕು. ಅಂದರೆ 5:15 ಒಳಗಡೆ ಪೂಜೆ ಮಾಡಿದ್ರೆ ತುಂಬಾ ಶ್ರೇಷ್ಠ. ಸೊ ಈಗ ಯಾವ್ಯಾವ ಪೂಜೆ ಸಾಮಗ್ರಿಗಳನ್ನು ರೆಡಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು 9 ಎಳ್ಳು ಬತ್ತಿಯನ್ನು ಒಂದು ಬಾಕ್ಸಿಗೆ ರೆಡಿ ಮಾಡಿ ಇಟ್ಕೋಬೇಕು. ನಂತರ ಒಂದೊಂದು ನಾಗರಕಲ್ಲಿಗೂ ಕೂಡ ಸಿಹಿ ನೈವೇದ್ಯವನ್ನು ಅರ್ಪಣೆ ಮಾಡಬೇಕು. ಹಾಗಾಗಿ ಪ್ರತಿನಿತ್ಯ ನಾನು ಅವಲಕ್ಕಿ ಸಕ್ಕರೆಯನ್ನು ಒಂದು ಡಬ್ಬಕ್ಕೆ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಪ್ರತಿಯೊಂದು ನಗರಕಲ್ಲಿಗೂ ಕೂಡ ನಾವು ಅರ್ಪಣೆ ಮಾಡಬೇಕು. 2 ಡಬ್ಬದಲ್ಲಿ ಅರಿಶಿನ ಕುಂಕುಮ ಇಟ್ಕೊಂಡಿದ್ದೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನೀವು ಹೊರಗಡೆ ಹೋದಾಗ ಸಿಟಿಗಳಲ್ಲಿ ಈ ರೀತಿ ಡಬ್ಬ ಸಿಗುತ್ತೆ. ಯಾಕಂದರೆ ಪೇಪರಲ್ಲೆಲ್ಲ ತೊಗೊಂಡೋಗೋದು, ಅದು ಚೆಲ್ಲೋಗೋದು, ಕ್ಯಾಪ್ ಏನಾದರೂ ಲೂಸ್ ಇದ್ದರೆ ಚೆಲ್ಲೋಗೋದು, ಆ ರೀತಿ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಟೈಟ್ ಕಂಟೈನರ್ ಥರ ಇರುವಂತಹ ಬಾಕ್ಸ್ಗಳನ್ನ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಂತರ ನೈವೇದ್ಯಕ್ಕೆ ಬಾಳೆಹಣ್ಣು ಕೂಡ ಇಟ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಹೇಳಿದೆ, ಆರತಿಯನ್ನು ಮಾಡಬೇಕು. ಆರತಿ ಮಾಡಬೇಕಾದ್ರೆ ಬಿಸಿ ಶಾಖ ನಮ್ಮ ಮುಖಕ್ಕೆ ಬಡಿದ್ರೆ ನಮ್ಮಲ್ಲಿರುವಂತಹ ನೆಗೆಟಿವ್ ವೈಬ್ಸ್ ಹೋಗಿ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ನಾನು ಹೇಳಿದ್ದೆ ಅಲ್ವಾ. ಹಾಗಾಗಿ ನಾನು ಒಂದಷ್ಟು ಬಟ್ಲುಗಳನ್ನ ತೆಗೆದು ಇಟ್ಕೊಂಡಿದ್ದೀನಿ. ನಂತರ ಧೂಪ ಇಟ್ಕೊಂಡಿದ್ದೀನಿ, ಗಂಧದ ಕಡ್ಡಿ, ಹೂವೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಬೆಸ್ಟ್ ಆ್ಯಂಡ್ ಬೆಸ್ಟು. ಮತ್ತು ಮೊದಲನೇ ದಿನ ಏನು ರೆಡಿ ಮಾಡ್ಕೋಬೇಕು ಅಂತಲೂ ಸಹ ನಾನು ಹೇಳ್ತೀನಿ. ಹಾಲು ನಾಗರಕಲ್ಲಿಗೆ ಈಗ ನಾವು ಸುಬ್ರಹ್ಮಣ್ಯ ಪೂಜೆಯನ್ನು ಮಾಡ್ತಾಯಿದ್ದೀವಿ ಅಂತಂದರೆ ಹಾಲು ಮತ್ತು ಬಾಳೆಹಣ್ಣನ್ನು ಇಡ್ದರೆ ನಾಗರಕಲ್ ಮೇಲೆ ಪೂಜೆ ಅದು ಸಂಪೂರ್ಣ ಅನಿಸೋದೇ ಇಲ್ಲ. ಸೊ ಹಾಗಾಗಿ ಹಾಲನ್ನ ನಾನು ಇಟ್ಕೊಂಡಿದ್ದೀನಿ. ಸೊ ನಂತರ ಮೊದಲನೇ ದಿನ ಧನುರ್ಮಾಸ ಪೂಜೆಯನ್ನು ಶುರು ಮಾಡ್ತೀವಲ್ವ, 9 ದಿನ ಮೊದಲನೇ ದಿನವೂ ಕೂಡ ಹುಗ್ಗಿಯನ್ನು ತಯಾರು ಮಾಡಬೇಕು. ಹುಗ್ಗಿ ಅಂದರೆ ಸಿಹಿ ಪೊಂಗಲ್. ಸಮ ಪ್ರಮಾಣದಲ್ಲಿ ಹೆಸರು ಬೇಳೆ ಮತ್ತು ಅಕ್ಕಿಯನ್ನು ಹಾಕಿ ಹುಗ್ಗಿಯನ್ನು ತಯಾರು ಮಾಡಿ ಅರಳಿ ಮರ ಅಂದರೆ ಅಶ್ವತ್ಥ ವೃಕ್ಷದ ಬುಡದಲ್ಲಿ ನೈವೇದ್ಯವನ್ನು ಇಟ್ಟು ನಾವು ಪೂಜೆಯನ್ನು ಮಾಡಬೇಕು. ನಂತರ ನಮ್ಮ ಮನೆ ದೇವರಿಗೂ ಕೂಡ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಬೇಕು. ಸೊ ಹಾಗಾಗಿ ಇದು ನಾನು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಪ್ರಿಪೇರ್ ಮಾಡ್ಕೊಂಡಿರುವಂತಹ ದೇವರ ಸಾಮಗ್ರಿಗಳಂತಲೇ ಹೇಳ್ಬೋದು. ಸೊ ಒಂದು ಬಾಕ್ಸ್ಗೆ ನೈವೇದ್ಯನ ಇಟ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ಒಂದು ಬಟ್ಲಿಗಿಟ್ಟು ನೈವೇದ್ಯ ಇಡೋಣ ಅಂತೇಳಿ ನಂತರ ಹೂವನ್ನು ಕೂಡ ಇಟ್ಕೊಂಡಿದ್ದೀನಿ. ಎಲ್ಲ ನಾಗರಕಲ್ಲಿಗೂ ಕೂಡ ಇಡೋದಕ್ಕೋಸ್ಕರ. ಒಂದೊಂದು ಕಡೆ ಒಂದಷ್ಟು ನಾಗರಕಲ್ಲುಗಳು ಬೇರೆ ಬೇರೆ ರೀತಿ ಇರುತ್ತೆ. ಬರೀ 3 ಇರುತ್ತೆ, ಒಂದು ಕಡೆ ತುಂಬ ಇರುತ್ತೆ. ಅದನ್ನು ನೋಡಿ ನಾವು ಹೂವನ್ನ ಇಟ್ಕೋಬೇಕು. ನಾನು ಹೋಗೋ ಕಡೆ ತುಂಬ ನಾಗರಕಲ್ಲು ಇರೋದ್ರಿಂದ ಹೂವನ್ನ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ. ಎಲೆ ಅಡಿಕೆಗೆ ದಕ್ಷಿಣೆ ಇಡೋದು ಮಾತ್ರ ಮರಿಬೇಡಿ. 1 ರೂಪಾಯಿ ದಕ್ಷಿಣೆನೇ ಇಟ್ಟು ಪೂಜೆ ಮಾಡಿದ್ರೇ ಸಂಪೂರ್ಣ ಆಗೋದು. ಮತ್ತು ಮೊದಲನೇ ದಿನ ಆಗಿರೋದ್ರಿಂದ ಕಾಯಿ ಒಡೆದು ಬಾಳೆಹಣ್ಣನ್ನು ಮುರಿದು ಪೂಜೆ ಮಾಡಿದ್ರೆ ಮೊದಲನೇ ದಿನ. ನಂತರ ಕೊನೆ ದಿನವೂ ಕಾಯಿ ಒಡೆದು ಪೂಜೆ ಮಾಡಬೇಕು. ಮತ್ತು ಒಂದು ಚೊಂಬನ್ನ ಇಟ್ಕೊಂಡಿದ್ದೀನಿ, ಯಾಕಂದರೆ ನೀರನ್ನ ಪ್ರೋಕ್ಷಣೆ ಮಾಡಬೇಕಲ್ವ. ಸೊ ಹಾಗಾಗಿ ಒಂದು ಚೊಂಬನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವೆಲ್ಲನೂ ಕೂಡ ಬ್ಯಾಗ್ ಒಳಗಡೆ ಇಟ್ಕೊಂಡು ರೆಡಿ ಮಾಡಿಕೊಂಡ್ರೆ ಪೂಜಾ ಸಾಮಗ್ರಿ ರೆಡಿ ಆಯಿತು ಅಂತಲೇ ಅರ್ಥ. ಸೊ ಫ್ರೆಂಡ್ಸ್, ಇಷ್ಟು ವಿಷಯ ನಿಮಗೆ ತಿಳ್ಕೊಂಡಿದ್ದೀನ ಅಂತ ತಿಳ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಮೊದಲನೇ ದಿನದ ಧನುರ್ಮಾಸ ಪೂಜೆ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಬಾಯ್.